ಗುಂಡಿನ ದಾಳಿ ಪ್ರಕರಣ ಖಂಡನೆ. ಅರಣ್ಯಾಧಿಕಾರಿಗಳ ವಿರುದ್ಧ ತನಿಖೆ, ಮೃತ ಕುಟುಂಬಕ್ಕೆ ಪರಿಹಾರಕ್ಕೆ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಾನೂರು ಅರಣ್ಯ ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯದ 3 ಯುವಕರನ್ನ ಅರಣ್ಯಾಧಿಕಾರಿಗಳು ಗುಂಡು ಹಾರಿಸಿ ಕೊಂದಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಕ್ರೈಸ್ತ ಸಂಘಟನೆ ಬೀದರ್ ಜಿಲ್ಲಾಧ್ಯಕ್ಷ ಮೋಸೆಸ್ ನಿರ್ಣಾಕರ್ ಅವರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 14/8/2026ರಂದು ಕಾನೂನು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅಂಚೋನಿ, ಪೀಟರ್ ಮತ್ತು ಕುಮಾರ ಎಂಬ 3 ಯುವಕರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಬಳಿಕ ಅರಣ್ಯಾಧಿಕಾರಿಗಳು ಇಲ್ಲಸಲ್ಲದ ಸಾಕ್ಷಿಗಳನ್ನು ಸೃಷ್ಟಿಸಿ ಮೃತರನ್ನ ಆರೋಪಿಗಳೆಂದು ಬಿಂಬಿಸುತ್ತಿದ್ದಾರೆ ಎಂದು ಮೋಸೆಸ್ ನಿರ್ಣಾಕರ ಅವರು ಆರೋಪಿಸಿದ್ದಾರೆ. ಮೃತರ ಕುಟುಂಬಸ್ಥರ ಪ್ರಕಾರ 3 ತಾವು ಸಾಕಿದ್ದ ಹಸುವನ್ನ ಹುಡುಕಲು ಕಾಡಿಗೆ ಹೋಗಿದ್ದರು. ಹಸು ಹುಡುಕಿ ಸುಸ್ತಾಗಿದ್ದ ಕಾರಣ ಬಂಡಿಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ಗುಂಡು ಹಾರಿಸಿದ್ದಾರೆ ಎಂದು ಕುಟುಂಬಸ್ಥರು ಹೇಳಿದ್ದಾರೆ. ಸುರೇಶ್ ಎನ್ ದೊಡ್ಡಿ, ಸ್ಯಾಮೂನ್ ಡಿಸೋಜಾ, ಜಾನ್ಸನ್ ಜೆಪಿ, ಸಂಜು ಕುಮಾರ್ ಮೇತ್ರಿ, ಅರುಣ್ ದೊಡ್ಡಿ, ವಿಶಾಲ್ ದಾದಾ, ಜೇಮ್ಸ್ ನಿರ್ಣಾಕರ್, ಯುಹಾನ್ ಮೀಸೆ, ಪಂಡಿತ್ ಅಮಿತ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಆಂಟನಿ ಸ್ವಾಮಿ ಅಂತ 3 ವ್ಯಕ್ತಿಗಳು ನನ್ನ ಸಾವನ್ನು ಅಪ್ಪಿದ್ದಾರೆ. ತುಂಬಾನೇ ದುಃಖಕರ ವಿಷಯವಾಗಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಕೂಡಲೇ ಅಲ್ಲಿ ಏನದಂತಂದರೆ SIT ತಂಡವನ್ನು ರಚನೆ ಮಾಡಿ ಅಲ್ಲಿ ಅದಕ್ಕೆ ಏನಾಗಿದೆ ಏನಿಲ್ಲ ಅಂತಂತ ಹೇಳಿ ಒಂದು ಸರಿಯಾದ ಒಂದು ಸರ್ಕಾರದ ಒಂದು ಪರಿಶೀಲನೆ ಮಾಡಿ ಆ ಜನರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತಂತ ಹೇಳಿ ನಮ್ಮ ಒಂದು ಬೇಡಿಕೆಯಾಗಿದೆ. ಅದೇ ರೀತಿಯಾಗಿ ಆ ಸತ್ತಂತ ಅಲ್ಲಿ 3 ಅವರನ್ನು ಸರ್ಕಾರದಿಂದ ಅವರಿಗೆ ತಲೆಗೆ 1 ಕೋಟಿ ಮತ್ತು ಕುಟುಂಬಸ್ಥರಿಗೆ ಒಂದು ಸರ್ಕಾರ ಉದ್ಯೋಗ ಅವರಿಗೆ ಸಿಗಬೇಕಂತ ಹೇಳಿ ನಮ್ಮ ಒಂದು ಮನವಿಯಾಗಿದೆ. ಇದಕ್ಕೆ ಕೂಡಲೇ ಏನದಂತಂದರೆ ಇದಕ್ಕೆ ಗೃಹ ಮಂತ್ರಿಗಳು ಮತ್ತು ಫಾರೆಸ್ಟ್ ಮಂತ್ರಿಗಳು ಮತ್ತು ನಮ್ಮ ಮೈನಾರಿಟಿ ಸಚಿವರು ಇದಕ್ಕೆ ಎಲ್ಲರೂ ಸೇರಿ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಒದಗಿಸ್ಕೊಡ್ಬೇಕು. ನೊಂದ ಕುಟುಂಬಕ್ಕೆ ಅಲ್ಲಿ ಯಾವುದೇ ರೀತಿಯವರು ಯಾವುದೇ ಬೇಟೆ ಆಳಕ್ಕೆ ಹೋಗಿಲ್ಲ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಅಲ್ಲಿಂದ ಜನರು ಹೇಳ್ತಾ ಇದ್ದಾರೆ, ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಚಾಮರಾಜನಗರ ಜಿಲ್ಲೆ ಇಡೀ ಎಲ್ಲರೂ ರೈತರು ಪ್ರತಿಯೊಬ್ಬ ವರ್ಗದವರು ಹೇಳ್ತಾ ಇದ್ದಾರೆ, ಅಲ್ಲಿ ಇವರು ಯಾವುದೇ ರೀತಿ ಯಾವುದು ಬೇಟೆ ಆಡೋರಂಥ ಮನುಷ್ಯರಲ್ಲ. ಅವರು ಭಾಳ ಒಂದು ಬಡ ಕುಟುಂಬದವರು, ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಬದುಕುವಂಥ ಮನುಷ್ಯರಾಗಿದ್ದಾರೆ. ಹಾಗಾಗಿ ಅವರನ್ನು ನ್ಯಾಯ ಸಿಗಬೇಕಂತ ಹೇಳಿ ನಮ್ಮ ಒಂದು ಮನವಿಯಾಗಿರ್ತದೆ. ಸರ್, ಈಗಾಗಲೇ ರಾಜ್ಯಾಧ್ಯಕ್ಷರು ಗೃಹ ಸಚಿವರಿಗೆ ಅಥವಾ ಇತರ ಮಿನಿಸ್ಟರಿಗೆಲ್ಲ ಅವರು ಪತ್ರ ಕೊಡ್ತಾರೆ, ಅವ್ರ ಸ್ಪಂದನೆ ಹೆಂಗದ ಸರ್? ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಇದೆ. ಈಗಾಗಲೇ ನೀವು ಹೇಳಿರೋ ಪ್ರಕಾರ ನಮ್ಮ ಕರ್ನಾಟಕ ಕ್ರೈಸ್ತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸ್ಟ್ಯಾನಿ ಪಿಂಟೋ ಅಣ್ಣನವರು ಅಲ್ಲಿ ಚಾಮರಾಜನಗರ ಜಿಲ್ಲೆ ಒಂದು ಹಾನೂರು ಒಂದು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕುಟುಂಬಸ್ಥರಿಗೆ ಸಹ ಭೇಟಿ ನೀಡಿದ್ದಾರೆ. ಮತ್ತು ಏನದಂದರೆ ನಿನ್ನೆನ ದಿವಸ ಒಂದು ವಿಧಾನಸೌಧದಲ್ಲಿ ನಿನ್ನೆ ಮಿನಿಸ್ಟರ್ ಅವ್ರ ಜೊತೆ ಎಲ್ಲ ಸಹ ಮಾತಾಡಿದ್ದಾರೆ. UT ಖಾದರ್ ಅವರನ್ನು ಭೇಟಿಯಾಗಿದ್ದಾರೆ ಮತ್ತು ಗೃಹ ಮಂತ್ರಿಯವರು ಸಹ ಭೇಟಿಯಾಗಿದ್ದಾರೆ. ಎಲ್ಲರೂ ಒಂದು ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಏನದಂತಂದರೆ ನಾವು ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ತಗೋತೀವಿ ಅಂತಂತ ಹೇಳಿದ್ದಾರೆ. ತನಿಖೆ ಡಿಲೇ ಆದಲ್ಲಿ ಮುಂದಿನ ಕ್ರಮ ಏನಿರುತ್ತೆ ಸರ್? ಮುಂದಿನ ಹೆಜ್ಜೆ ಹೆಂಗಿರುತ್ತೆ? ತನಿಖೆ ಒಂದು ವೇಳೆ ಡಿಲೇ ಆದರೆ ಮುಂದಿನ ಹೆಜ್ಜೆ ಏನಿರುತ್ತೆ ರಾಜ್ಯದಲ್ಲಿ? ಒಂದು ವೇಳೆ ನಮಗೆ ಸರಿಯಾದ ನ್ಯಾಯ ಸಿಗಲಿಲ್ಲ ಅಲ್ಲಿ ನಮ್ಮ ಜನರಿಗೆ ಅಂತಂದರೆ ನಾವು ಬೀದಿಗಿಳಿಬೇಕಾಗ್ತದೆ. ಬೀದರಿಂದ ನಾವು ಚಾಮರಾಜನಗರವರೆಗೂ ಏನದಂದ್ರೆ ಪ್ರತಿಯೊಂದು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ನಾವು ಹೋರಾಟಕ್ಕೆ ಕೈಗೊಳ್ಳಬೇಕಾಗ್ತದೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮೋಸೆಸ್ ನಿರ್ಣಾಕರ್, ಕರ್ನಾಟಕ ಕ್ರೈಸ್ತ ಸಂಘಟನೆ ಜಿಲ್ಲಾಧ್ಯಕ್ಷರು, ಬೀದರ್. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.